ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ ಸ್ವಾತಿ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ, ಸ್ವಾತಿ ನಕ್ಷತ್ರ ಕೂಡಿದೆ. ಹೀಗಾಗಿ ನರಸಿಂಹ ಸನ್ನಿಧಾನದಲ್ಲಿ ಒಂದು ವಿಶೇಷ ಆರಾಧನೆ ಮಾಡಿಸೋದು. ಹೇಗೆ ಆರಾಧನೆ ಅಂತಂದರೆ ಅಭಿಷೇಕಾದಿಗಳು. ನರಸಿಂಹಸ್ವಾಮಿಗೆ ತುಂಬ ಇಷ್ಟವಾದದ್ದು ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಮತ್ತು ನರಸಿಂಹಸ್ವಾಮಿಗೆ ಅಪೂಪ ನೈವೇದ್ಯಗಳನ್ನು ಮಾಡಿಸ್ತಕ್ಕಂಥದ್ದು ಯಾವುದೂ ಆಗುತ್ತೆ. ನರಸಿಂಹಸ್ವಾಮಿ ಬಹಳ ಮುಖ್ಯವಾಗಿ ಹೇಗೆ ಪ್ರಹ್ಲಾದ ತುಂಬ ಭಕ್ತಿಯಿಂದ ಕಷ್ಟದಲ್ಲೂ ಸಂಕಷ್ಟದಲ್ಲೂ ನಮಗೂ ಹಾಗೆ ತಾನೆ. ಅವನಿಗೆ ಅಪ್ಪನೇ ಮಹಾಶತ್ರು, ಮನೆಯಲ್ಲೇ ಕುಟುಂಬದಲ್ಲೇ ಶತ್ರುಗಳು. ಹೀಗಿದ್ದಾಗಲೂ ಬಿಡದೆ ಎಷ್ಟು ಒತ್ತಡ ಇತ್ತು ಹೇಳಿ. ಕಥೆಯನ್ನು ನಾವು ಗಮನಿಸ್ತೀವಲ್ವ. ಚಿತ್ರಹಿಂಸೆ ಕೊಟ್ಟಿದ್ದು ಅವನು, ಬೆಂಕಿಗೆ ನೂಕದ, ಆನೆಗಳ ಕಾಲಲ್ಲಿ ತುಳಿಸ್ದ, ಸರ್ಪಗಳಲ್ಲಿ ತುಳಿಸ್ದ, ಕಚ್ಚೋ ಪ್ರಯತ್ನ ಮಾಡ್ದ, ಬೆಟ್ಟದಿಂದ ನೂಕದ ಪಾಪ ಆ ಪುಟ್ಟ ಬಾಲಕ. ಆದರೆ ಸ್ಥಿರವಾದ ಒಂದು ಅಚಲವಾದ ಅಂತೀವಲ್ಲ, ಆ ರೀತಿಯ ಒಂದು ಶ್ರದ್ಧೆ ಇದೆ. ನರಸಿಂಹಸ್ವಾಮಿ ನಮ್ಮ ತಂದೆಗಿಂತ ದೊಡ್ಡವನು ಆ ಪುಟ್ಟ ಮಗುವಿಗೆ ಬಂದಿದೆ. ಅದಕ್ಕೆ ನಾರದರ ಉಪದೇಶ ಮತ್ತೊಂದು ಕಾರಣ. ಅಂಥ ಗುರುಗಳು ಸಂಸ್ಕಾರದ ಮಾತುಗಳು ಬೇಕಾಗತ್ತೆ, ಆಗ ಅಂಥ ಸ್ಥಿರ ಬುದ್ಧಿ ಬರುತ್ತೆ. ನರಸಿಂಹಸ್ವಾಮಿ ಆರಾಧನೆ ಮಾಡೋದ್ರಿಂದ ಸ್ಥಿರ ಬುದ್ಧಿ ಬರುತ್ತೆ. ನಮಗೂ ಕೂಡ ವಿಚಲಿತರಾಗದೆ ಪರಮಾತ್ಮನಿದ್ದಾನೆ, ಅವನು ಕಾಪಾಡ್ತಾನೆ. ಕಷ್ಟ ಅವನಿಗೆ ಬಂತು. ಅವನು ಎಷ್ಟು ಸಾಮಾನ್ಯವಾಗಿ ನಮಗೆ ನಾವು ದುರ್ಬಲರು ಅಂದರೆ ತುಂಬ ದುರ್ಬಲರಾಗಿದ್ದೀವಿ. ಒಂದು ಸಣ್ಣ ಕಷ್ಟ ಬಂದುಬಿಟ್ರೆ ದೇವ್ರನ್ನ ಬೈಕೊಂಬಿಡೋದು, ಇನ್ನು ದೇವಸ್ಥಾನಕ್ಕೆ ಹೋಗೋದಿಲ್ಲ, ಇನ್ನು ವಿಷ್ಣು ಸಹಸ್ರನಾಮ ಯಾಕೆ, ನರಸಿಂಹನ ಆರಾಧನೆ ಯಾಕೆ, ಮಗದೊಂದು ಯಾಕೆ ಹೋಗಲ್ಲ. ಯಾಕೆ? ನನಗೆ ಕಷ್ಟ ಕೊಟ್ಟಿದ್ದಾನಲ್ಲ ಅಂತ. ಪ್ರಹ್ಲಾದನಿಗೆ ಕೊಟ್ಟ ಕಷ್ಟದಲ್ಲಿ ಕಿಂಚಿತ್ತಿದೆಯಾ ನಿಮಗೆ? ಸ್ವಲ್ಪ ಭಾಗ ರವೆಯಷ್ಟಾದರೂ ನಮಗಿದೆಯಾ? ಅಷ್ಟು ಒಂದು ಪ್ರಾಣಾಂತಿಕವಾದ ಸಮಸ್ಯೆಗಳಿದ್ದಾವ? ಇಲ್ವಲ್ಲ. ಹೀಗಾಗಿ ಆ ಕಷ್ಟದಲ್ಲೂ ಅವನು ಯಾವತ್ತೂ ದೂಡಲಿಲ್ಲ. ನಾರಾಯಣ ನರಸಿಂಹ ನನಗೆ ಬರಲಿ, ನರಸಿಂಹ ಅವತಾರವೇ ಆಗಿರಲಿಲ್ವಲ್ಲ, ಅವನು ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಲ್ವ. ಪಾಪ ಆ ಮಗುವಿಗಾಗಿ ಒಂದು ಅವತಾರವೇ ತಾಳಿಬಿಟ್ಟ ನಾರಾಯಣ. ಹೀಗೆ ಕಷ್ಟದಲ್ಲೂ ಕೂಡ ನಾವು ಸ್ಥಿರ ಬುದ್ಧಿಯನ್ನಿಟ್ಟುಕೊಂಡು ಬರ್ತಾನವನು. ನಿಮಗೊಂದು ಹೊಸ ಅವತಾರ ಆಗಿಬಿಡಬಹುದೇನೋ ಅಂಥವರಿಗೆ. ಹಾಗೆ ತೀವ್ರವಾದ ಪ್ರಾರ್ಥನೆ ಇದ್ದರೆ ದಶಾವತಾರವೋ ಮತ್ತೊಂದು 24 ಅವತಾರವೋ ಮಗದೊಂದು ಬಿಡಿ, ಇನ್ಯಾವುದೋ 108ನೇ 109ನೇ ಅವತಾರವೂ ಆಗಿಬಿಡಬಹುದಲ್ವ. ಆ ತೀವ್ರತೆ ಬೇಕು. ಹೆಸರೇ ಇಲ್ಲದ ಹೊಸ ಅವತಾರ ಬರ್ತದೆ, ಆ ಮಟ್ಟಿಗಿನ ಶ್ರದ್ಧೆ ಬೇಕಾಗುತ್ತೆ. ಈ ಸ್ವಾತಿ ನಕ್ಷತ್ರ ದಿವಸ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಅಂಥ ಒಂದು ಶ್ರದ್ಧೆಯಿಂದ, ವಿಚಲಿತರಾಗದ ಶ್ರದ್ಧೆ, ನೀನು ಕೊಡು ಬಿಡು ಅದಲ್ಲ ನನ್ನ ಪ್ರಶ್ನೆ. ನನಗೆ ನಿನ್ನ ಪೂಜೆಯಲ್ಲಿ ಒಂದು ಸಮಾಧಾನ ಕಂಡುಕೊಳ್ತಾ ಇದ್ದೀನಪ್ಪ ಅಷ್ಟೇ. ಆ ಥರ ಇರಬೇಕು. ನಿರೀಕ್ಷೆ ಇದ್ದಾಗ ತಾನೇ ನಮಗೆ ಇದು ಮಾಡಲಿಲ್ಲ, ಅವನು ಇದು ಮಾಡಲಿಲ್ಲ, ನನಗೆ ಈ ಸಹಾಯ ಮಾಡಲಿಲ್ಲ, ನನಗೆ ಮನೆ ಕೊಡಲಿಲ್ಲ ಅಂತ ನಾವು ಅಂದ್ಕೊಳ್ಳೋದು. ನಿರೀಕ್ಷೆ ಬಿಡಬೇಕು. ಭಗವಂತ ಸಂದರ್ಭಕ್ಕೆ ಬಂದಾಗ ಯಾವುದೋ ರೀತಿಯ ಸಹಾಯ ಯಾರ್ದೋ ಮೂಲಕ ಮಾಡಿಸ್ತಾನೆ. ಹೀಗಾಗಿ ಸಣ್ಣ ಪುಟ್ಟದಕ್ಕೂ ತಲೆ ಕೆಡಿಸ್ಕೊಳ್ಳದೆ, ನರಸಿಂಹಸ್ವಾಮಿಗಳನ್ನು ಇನ್ಯಾರನ್ನೂ ಬೈಕೊಳ್ಳದೆ, ನಮ್ಮ ಕರ್ತವ್ಯ ಏನಪ್ಪ ಅಂದರೆ ಪ್ರಾರ್ಥನೆ ಮಾಡೋದು, ಉಳಿದಿದ್ದು ಅವನಿಗೆ. ಈ ಒಂದು ಮನಸ್ಸಿನಲ್ಲಿ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನರಸಿಂಹ ಕೃಪೆ ಮಾಡಲಿ, ಶಾಂತತೆಯನ್ನು ತಂದುಕೊಡಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.